ನಮಸ್ತೆ ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳೇ, ಹೇಗಿದ್ರೆ ಎಲ್ರು? ಈ ಒಂದು ವಿಡಿಯೋವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆಯ ಗುರುಗಳ ಪಾದ ಕಮಲಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ನನ್ನ ಮಾತುಗಳನ್ನ ಆರಂಭ ಮಾಡ್ತಾ ಇದ್ದೀನಿ. ಹಲವಾರು ಬಗೆಯ ಪ್ರಶ್ನೆಗಳಿರುತ್ತೆ. ಹಾಗೆ ಈ ದಿನ ನನ್ನ ವಿದ್ಯಾರ್ಥಿ ಕೂಡ ಪ್ರಶ್ನೆಯನ್ನ ಹೊತ್ತು ತಂದಿರುವಂತದ್ದಾಗಿದೆ. ಹಾಗಿದ್ರೆ ಏನವರ ಪ್ರಶ್ನೆ? ಸೊ ಈ ಪ್ರಶ್ನೆ ನಿಮ್ಮದು ಕೂಡ ಆಗಿರಬಹುದು. ಹಲವಾರು ವಿದ್ಯಾರ್ಥಿಗಳು ಕೂಡ ನಿಮ್ಮಲ್ಲೂ ಕೂಡ ಈ ಒಂದು ಕೌತುಕತೆ ಇರಬಹುದು. ಹಾಗಾಗಿ ನಾನು ಈ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕು ಅಂತ ಅನ್ಕೊಂಡಿದ್ದೀನಿ. ಸರ್ ನಮಸ್ತೆ. ಸರ್ ಹೇಳಿ. ನಮಸ್ತೆ ಮೇಡಮ್. ಏನಂದ್ರೆ ಪ್ರಶ್ನೆ, ಈಗ ಕಾಲ್ ಮಾಡ್ತಾ ಇರ್ತಾರೆ ಡೈಲಿ, ಪ್ರತಿಯೊಬ್ರು ಕಾಲ್ ಮಾಡುವಾಗ ಪ್ರಶ್ನೆ ಕೇಳ್ತಾರೆ. ಏನಂದ್ರೆ ಸರ್, ಈಗ ರೇಖಿ ಪ್ರಾಕ್ಟೀಸ್ ಮಾಡುವಾಗ ನಿದ್ದೆ ಬಂದ್ಬಿಡುತ್ತೆ ಸರ್. ಆ ನಿದ್ದೆ ಬಂದಾಗ ನಮ್ಗೆ ಪ್ರಾಕ್ಟೀಸ್ ಮಾಡ್ತಿದೀವೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ, ಹಂಗೆ ನಿದ್ದೆ ಹೋಗ್ಬಿಡ್ತೀವಿ. ಅದು ಪ್ರಾಕ್ಟೀಸ್ ಆಗಿದೆ ಇಲ್ವ ಅಂತ ನಮಗೂ ಗೊತ್ತಾಗಲ್ಲ. ಸೊ ಅಂತ ಕೇಳ್ತಾರೆ. ಸೊ ನಮ್ಮ ಒಂದು ಪ್ರಶ್ನೆ ಏನಂದ್ರೆ, ರೇಖಿ ದೀಕ್ಷೆ ಆದಂತ ಪ್ರಾಕ್ಟೀಸ್ ಮಾಡುವಾಗ ನಿದ್ದೆನ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾ ಅಥವಾ ನಿದ್ದೆ ಮಾಡ್ದೇನೆ ಪ್ರಾಕ್ಟೀಸ್ ಮಾಡ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಇವಾಗ ನಿಮಗಿರೋ ಪ್ರಶ್ನೆ ಅಲ್ಲ, ವಿದ್ಯಾರ್ಥಿಗಳ ಪ್ರಶ್ನೆ. ನಾವು ರೇಖಿ ಪ್ರಾಕ್ಟೀಸ್ ಮಾಡುವಾಗ ಕೆಲವೊಮ್ಮೆ ನಿದ್ದೆ ಬಂದಂಗ ಆಗ್ಬಿಡುತ್ತೆ, ಮಲಗ್ಬಿಟ್ಟಿರ್ತೀವಿ. ಮತ್ತೆ ನಾವು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಅನ್ಕನ್ಫರ್ಟಬಲ್ ಅವ್ರಿಗಿರುತ್ತೆ. ಮತ್ತೆ ಅರ್ಧಕ್ಕೆ ನಿಂತೋಯ್ತಾರೇನೋ ಅಥವಾ ಏನೋ ತಡಿತಾ ಇದೆಯೋ, ಈ ತರ ನೆಗೆಟಿವ್ ಥಾಟ್ಸ್ ಗಳು ಕೂಡ ಬರುತ್ತೆ. ಸೊ ಹಾಗಿದ್ರೆ ನಾವೇನ್ ಮಾಡ್ಬೇಕು? ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಯಾವಾಗ ನೀವು ಅಭ್ಯಾಸದಲ್ಲಿ ಇದ್ದಾಗ ರೇಖಿ ಪ್ರಾಕ್ಟೀಸ್ ಅನ್ನ ಮಾಡುವಾಗ ನಿದ್ದೆ ಬರುತ್ತೆ, ನಿಮಗಷ್ಟೇ ಅಲ್ಲ, ಸರ್ವೇ ಸಾಧಾರಣ ಎಲ್ಲ ಸಾಧಕರು, ಎಲ್ಲ ಯೋಗಿಗಳು, ಎಲ್ಲರಿಗೂ ಕೂಡ, ಸಿದ್ಧಿ ಪುರುಷರು ಕೂಡ ತಮ್ಮ ಸಿದ್ಧಿ ಸಮಯಗಳಲ್ಲಿ ಅದ್ಭುತವಾದಂತಹ ಈ ಒಂದು ಯೋಗ ನಿದ್ರೆಗೆ ಒಳಪಡುವಂತದ್ದಾಗುತ್ತೆ. ಹಾಗಿದ್ರೆ ನಿಮಗೆ ಬರ್ತಾ ಇರುವಂತಹ ಈ ಒಂದು ನಿದ್ರೆ ಇದು ಸಹಜ, ನಿಮ್ಗನ್ಕನ್ಫರ್ಟಬಲ್ ಅನ್ಸುತ್ತೆ. ಯಾವಾಗ ಇದಾಗತ್ತೆ? ಯಾವಾಗ ನಿಮ್ಮ ಚಕ್ರಗಳ ಆಕ್ಟಿವೇಶನ್ ಆರಂಭ ಆಗುತ್ತೆ, ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ, ನಿಮ್ಮ ಚಕ್ರ ಅಲ್ಲಿರುವಂತಹ ಬ್ಲಾಕೇಜಸ್, ಬೇಡದನಿರುವಂತಹ ಎಲ್ಲ ಅಡೆತಡೆಗಳು ಕೂಡ ಕ್ಲಿಯರ್ ಆಯ್ತಾ, ನಿಮ್ಮ ಚಕ್ರಗಳು ಯಾವಾಗ ಸಕ್ರಿಯತೆಯಲ್ಲಿ ತನ್ನ ಕ್ರಿಯೆಯಲ್ಲಿ ತನ್ನ ಕ್ರಿಯಾಶೀಲತೆಯನ್ನ ಆರಂಭ ಮಾಡ್ಕೊಳ್ಳುತ್ತೆ, ಅದರ ಟರ್ನಿಂಗ್ ಆರಂಭ ಆಗುತ್ತೆ, ಈ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಚಕ್ರಗಳಲ್ಲಿ ಒಂದು ಜಾಗೃತ ಆಗುವಾಗ, ಸಂಪರ್ಕವನ್ನ ಪಡೆದು ಬ್ರಹ್ಮಾಂಡದ ಶಕ್ತಿಯಲ್ಲಿ ನಿಮ್ಮ ಚಕ್ರಗಳು ಯಾವಾಗ ಲೀನವಾಗುತ್ತೆ, ನಿಮ್ಮ ಚಕ್ರಗಳ ಆಕ್ಟಿವೇಶನ್ ಯಾವಾಗ ಆರಂಭ ಆಗುತ್ತೆ, ಆಟೋಮೆಟಿಕಲಿ ನಿಮ್ಮ ಈ ಸುಪ್ತ ಪ್ರಜ್ಞೆ ಅನ್ನೋದು ಜಾಗೃತ ಆಗುತ್ತೆ. ಅಂದ್ರೆ ನಿಮ್ಮ ಜಾಗೃತ ಮನಸ್ಸು ಮಲಗುತ್ತೆ, ನಿಮ್ಮ ಸುಪ್ತ ಮನಸ್ಸು ಜಾಗೃತ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸುಪ್ತ ಮನಸ್ಸು ಜಾಗೃತ ಆದಾಗ ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಯಾವ ಅರಿವು ಇಲ್ದಾನೆ ಆಟೋಮೆಟಿಕಲಿ ನನ್ನ ಶರೀರ ರೆಸ್ಟಿಗೆ ಹೋಗುತ್ತೆ, ನಿದ್ರಾವಸ್ಥೆಗೆ ಹೋಗುತ್ತೆ. ಅಷ್ಟು ಸಮಯದಲ್ಲಿ ಏನಾಯ್ತು ಅನ್ನೋದೇ ನನ್ನ ಅರಿವಿಗಿರಲ್ಲ. ಅಂಥವ್ರು ಆತಂಕ ಆಗುವ ಅಗತ್ಯ ಇಲ್ಲ. ನೋಡಿ, ನಿಮ್ಮ ಚಕ್ರಗಳ ಆಕ್ಟಿವೇಶನ್ ಆರಂಭ ಆಗಿದೆ ಅಂತಾನೆ ಅದರ ಅರ್ಥ. ಆಕ್ಟಿವೇಶನ್ ಆದಾಗಲೇ ನಿಮ್ಮ ಶರೀರ ಈ ಯೋಗ ನಿದ್ರಾವಸ್ಥೆಗೆ ಹೋಗುವಂಥದ್ದು. ಎಷ್ಟೋ ವರ್ಷಗಳ ಸಾಧನೆಯ ಫಲ ಹಲವಾರು ಯೋಗಿಗಳು, ಅಘೋರಿಗಳು ಪಡೆದಂತಹ ಅದ್ಭುತವಾದಂತಹ ಒಂದು ಏನ್ ಹೇಳ್ತಾರೆ ಫಲ, ಅದನ್ನ ನೀವು ರೇಖಿಯಲ್ಲಿ ತುಂಬಾ ಬೇಗ ಪಡಿತಾ ಇದ್ದೀರಿ. ಹಾಗಿದ್ರೆ ಮಾಡಿದ್ರೆ ಮೇಡಮ್ ಅದಾದ್ಮೇಲೆ ಮತ್ತೆ ಮೊದ್ಲಿಂದ ಆರಂಭ ಮಾಡ್ಬೇಕಾ? ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಅದ್ಯಾವುದೇ ರೀತಿ ಕೊಡುವೆಗಳು ಬೇಡ. ಈಗ ಸಹಸ್ರಾರ ಮಾಡಿರ್ತೀರಾ, ಆಜ್ಞಾಚಕ್ರ ಮಾಡಿರ್ತೀರಾ, ವಿಶುದ್ಧ ಮಾಡಿರ್ತೀರಾ, ಅನಾಹತ ಮಾಡಿರ್ತೀರಾ, ನಿದ್ದೆ ಮಾಡ್ಬಿಟ್ಟಿರ್ತೀರಾ ಕೈ ಇಟ್ಕೊಂಡು. ನೆಕ್ಸ್ಟ್ ನಿಮಗೆ ನಿಮ್ಮ ಬೇಜಾರಾಗಬಾರ್ದು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ನಿಮ್ಮ ಮುಂದಿನ ಚಕ್ರ ಮಣಿಪುರ ಚಕ್ರದಿಂದ ನಿಮ್ಮ ಸಾಧನೆಯನ್ನ ಮುಂದುವರಿಸಿ. ಮತ್ತೆ ನೀವು ಮೊದಲಿಂದಾನೇ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಅಲ್ಗಾಗ್ಲೇ ಚಾರ್ಜ್ ಆಗಿದೆ, ರೇಖಿ ಚಾರ್ಜ್ ಆಗಿದೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಯಾವ್ದಾದ್ರು ನಾನು ಹೇಳ್ತೀನಿ, ನೈಟ್ ಟೈಮ್ ಮಲ್ಕೊಳ್ಳುವಾಗ ಯಾವ್ದಾದ್ರು ಒಂದು ಚಕ್ರದ ಮೇಲೆ ಕೈ ಇಟ್ಟು ಮಲಗಿ, ಸಾಧ್ಯ ಆದಷ್ಟು ಮೂಲಾಧಾರ ಚಕ್ರದ ಮೇಲೆ ಹಸ್ತಕ್ರಮ ಮಾಡಿ ಮಲಗಿ. ಕಾರಣ ಏನು? ನಮ್ಮ ಚಕ್ರಗಳನ್ನ ಭಗವಂತ ಎಷ್ಟು ಅದ್ಭುತಪೂರ್ಣವಾಗಿ ಚಾನಲೈಸ್ ಮಾಡಿದಾನೆ ಅಂದ್ರೆ, ಒಂದು ಚಕ್ರದಲ್ಲಿ ಎಷ್ಟು ಸಮಸ್ತ ರೇಖಿ ಶಕ್ತಿ ನಿಮ್ಮ ಹಸ್ತದಿಂದಾನೇ ಹರಿಯುತ್ತೆ. ಹಾಗಾಗಿ ಹಸ್ತಸ್ಪರ್ಶ ಇರಬೇಕು ಅಂತ ಹೇಳ್ತೀವಿ. ಈ ಹಸ್ತದಿಂದ ಬಹುತೇಕ ರೇಖಿ ಶಕ್ತಿ, ರೇಖಿ ಕಿರಣಗಳು ನಮ್ಮ ಚಕ್ರವನ್ನ ಪ್ರವಹಿಸಿದಾಗ ಎಕ್ಸಸ್ ಆಫ್ ಎನರ್ಜಿ ಎಷ್ಟು ಅದ್ಭುತವಾಗಿ ಚಾನಲೈಸ್ ಮಾಡಿದಾನೆ ಗೊತ್ತಾ? ನಮ್ಮ ಇಡ, ಪಿಂಗಳ, ಸುಷುಮ್ನ ನಾಡಿಗಳು, ಆ ನಾಡಿಗಳ ಮುಖಾಂತರವಾಗಿ, ಈ ಮುಖ್ಯ ನಾಡಿಗಳ ಮುಖಾಂತರವಾಗಿ ಈ ಒಂದು ಎಕ್ಸಸ್ ಆಫ್ ಎನರ್ಜಿ ಮುಂದಿನ ಚಕ್ರಕ್ಕೆ ಫ್ಲೋ ಆಗುತ್ತೆ, ಹರಿಯುತ್ತದೆ.
ಎಲ್ಲಾ ಚಕ್ರಗಳು ತನ್ನಂತೆ ತಾನೇ ಎನರ್ಜರೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವೇಳೆ ಆ ರೀತಿ ನಿದ್ದೆ ಬಂದ್ಬಿಟ್ಟಿತ್ತು ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನೋಡಿ, ಸಂಪೂರ್ಣ ನಿದ್ದೆ ಆಗಿರುತ್ತೆ, ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಯಾವುದೇ ಒಂದು ಆತಂಕಕ್ಕೆ ಒಳಗಾಗುವಂತ ಅಗತ್ಯ ಇಲ್ಲ. ಸಾಧ್ಯ ಆದಷ್ಟು ಈ ನಿಟ್ಟಿನಲ್ಲಿ ನಿಮ್ಮ ಗಮನವನ್ನ ಕೊಡುವಂಥದ್ದು ಮಾಡಿ. ಓಕೆ, ಮತ್ತೆ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಎಲ್ಲದಕ್ಕೂ ಗಾಬರಿ ಆಗುವಂಥದ್ದು ಬೇಡ. ರೇಖೆ ಒಳಗಡೆ ಅದ್ಭುತವಾದ ಸಾಧನೆಯನ್ನ ಮಾಡಿ, ಸಾಧನಾ ಸಮಯದಲ್ಲಿ ಇದೆಲ್ಲವೂ ಸಹಜವಾಗಿ ಆಗುವಂತಹ ಕ್ರಿಯೆ. ಹಾಗಾಗಿ ಎಲ್ಲರಿಗೂ ಅದನ್ನ ನಾ ಹೇಳಿದ್ದು, ಅದನ್ನೇ ಯೋಗ ನಿದ್ರೆ ಅಂತ ನಾ ಹೇಳಿದ್ದು. ಓಕೆ, ಯೋಗ ನಿದ್ರೆ ಅಂದ್ರೆ ಸುಮ್ನೆ ಎಲ್ರಿಗೂ ಬರಕ್ಕಾಗಲ್ಲ. ಇದೇನ್ ಗೊತ್ತಾ, ಈ ಒಂದು ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹರಿಹರರು ಯೋಗ ನಿದ್ರಾ ಸ್ಥಿತಿಯಲ್ಲಿ ಅಂದ್ರೆ ಈ ಹರ ಯಾವಾಗ ಈ ಧ್ಯಾನ ಸ್ಥಿತಿಯಲ್ಲಿ ಯೋಗ ನಿದ್ರೆಗೆ ಜಾರ್ತಾರೆ, ಸ್ವಯಂ ಮಹಾವಿಷ್ಣುವೇ ಯೋಗ ನಿದ್ರೆಯಲ್ಲಿ ಇದ್ದಾಗ ಹರ ತನ್ನ ಈ ಒಂದು ಕಾರ್ಯದಲ್ಲಿ ಮಗ್ನನಾಗಿರ್ತಾರೆ. ಹರ ತನ್ನ ಧ್ಯಾನ ಸ್ಥಿತಿಯಲ್ಲಿ ಯೋಗ ನಿದ್ರೆಯನ್ನು ತಲುಪಿದಾಗ ಹರಿ ತನ್ನ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿರ್ತಾರೆ ಅಂತ ನಮ್ಮ ಹಲವಾರು ಒಂದು ಪುರಾಣಗಳಲ್ಲಿ ಉಲ್ಲೇಖಗಳು ಕೂಡ ಇದೆ. ಹಾಗಿದ್ದ ಮೇಲೆ ನೋಡಿ, ಹರಿಹರರು ಮಾಡ್ತಾ ಇದ್ದಂತಹ ಯೋಗ ನಿದ್ರೆ ಅಂದ್ರೆ ಏನು? ಸಮಸ್ತ ಎಲ್ಲವನ್ನ ಮರೆತು ತನ್ನೊಳಗಿನ ಅಂತರ್ಶಕ್ತಿ ಒಳಗಡೆ ತಾನು ಮಗ್ನನಾಗುವಂಥದ್ದು. ಹಾಗೆ ನಿಮ್ಮ ಒಳಗಡೆ ನಿಮ್ಮ ಆತ್ಮ ಚೈತನ್ಯದಲ್ಲಿ ವಿಶೇಷ ಪೂರ್ಣವಾದ ಶಕ್ತಿ ಸಂಚಾರ ಆದಾಗ ನಿಮ್ಮ ಶರೀರ ಯೋಗ ನಿದ್ರೆಗೆ ಜಾರುತ್ತೆ. ಮೇನ್ ಆಗಿ ಇದೇ ಆಗೋದು. ಸೊ ಈ ಯೋಗ ನಿದ್ರೆಯಲ್ಲಿ ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ನಾನು ಅದನ್ನ ಹೇಳೋದು ಹೆಂಗೆ ಅಂತ ಅಂದ್ರೆ, ಸಾಮಾನ್ಯ ಏನ್ ಗೊತ್ತಾ, ಫಾರ್ ಎಕ್ಸಾಂಪಲ್ ಸರ್, ನೀವು ಯೋಗ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಎಕ್ಸರ್ಸೈಸ್ ಮಾಡ್ತೀರಾ ಅಲ್ವಾ, ತುಂಬಾ ವರ್ಕೌಟ್ ಮಾಡ್ತೀರಾ, ಬಾಡಿ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರ್ತೀರ, ಹೌದಾ? ಸೊ ಆ ಎಕ್ಸರ್ಸೈಸ್ ಎಲ್ಲ ಮಾಡಿದ ತಕ್ಷಣ ನಾವ್ ಅಲ್ಲೇ ಸಣ್ಣ ಕಾಣಿಸ್ತೀವ? ಕಾಣಿಸಲ್ಲ. ಆಯ್ತಾ? ನೋಟ್ ಮಾಡ್ಕೊಂಡ್ರ? ನಾವ್ ಅಲ್ಲಿ ಏನೋ ಒಂದು, ನೀವು ಜಿಮ್ಮಿಗೆ ಹೋಗ್ತೀರಾ ಅಥವಾ ಯೋಗ ಮಾಡ್ತೀರಾ, ಸಮಥಿಂಗ್ ಏನಾದ್ರೂ ಮಾಡ್ಕೊಳ್ಳಿ, ಅದರ ಎಫೆಕ್ಟ್ ಯಾವಾಗ ಆಗುತ್ತೆ? ನೀವು ನಿದ್ದೆ ಮಾಡುವಾಗ, ನಿದ್ರಾ ಸಮಯದಲ್ಲಿ ನೀವು ಏನೆಲ್ಲ ಎಫರ್ಟ್ ಹಾಕಿರ್ತೀರಾ, ಎಲ್ಲ ಶ್ರಮಕ್ಕೆ ತಕ್ಕನಾದಂತೆ ಆ ಅಂಗಾಂಗಗಳಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅನ್ನ, ಬೇಡವಾದಂತಹ ಫ್ಯಾಟ್ ಏನಿರ್ತದಲ್ಲ, ಅದೆಲ್ಲವನ್ನ ಕರಗಿಸುವಂತಹ ಕಾರ್ಯವನ್ನ ನಿಮ್ಮ ಮೆದುಳು ಮಾಡುತ್ತೆ. ಅದು ಮೆಸೇಜ್ ಕಳಿಸುತ್ತೆ, ಹೌದಲ್ವಾ? ಅದೇ ರೀತಿ ಈ ಒಂದು ನೀವು ರೇಖಿ ಅಭ್ಯಾಸವನ್ನ ಏನ್ ಮಾಡಿರ್ತೀರಲ್ಲ, ಅದು ಈ ಯೋಗ ನಿದ್ರಾವಸ್ಥೆಯಲ್ಲಿ ಆಗ ನಿದ್ದೆ ಬಂದಂಗಾಯ್ತು ಅಂದ್ರೆ ಆ ಸಮಯಗಳಲ್ಲಿ ನಿಮ್ಮ ಚಕ್ರಗಳ ಅಲ್ಲೇ ಕ್ಲೆನ್ಸಿಂಗ್ ಆರಂಭ ಆಗೋಗಿರ್ತದೆ. ಆಯ್ತಾ? ಆಟೋಮೆಟಿಕಲಿ ಅಲ್ಲಿ ಏನ್ ಬೇಕೋ ಅದೆಲ್ಲ ಚಾರ್ಜ್ ಆಗ್ತಾ ಇರುತ್ತೆ, ಬೂಸ್ಟ್ ಆಗ್ತಾ ಇರುತ್ತೆ. ಎಂಟರ್ ನಿದ್ದೆ ಮಾಡಿದ ಮೇಲೆ ಎದ್ದಾಗ ಕೇಳಿ ಅವ್ರನ್ನ, ಅಷ್ಟು ಫ್ರೆಶ್ನೆಸ್ ಇರುತ್ತೆ. ಆಯ್ತಾ? ಹಾಗಾಗಿ ಮತ್ತೆ ಈ ಒಂದ್ ವೇಳೆ ನಂಗೆ ನಿದ್ದೆನೇ ಬರ್ಲಿಲ್ಲ ಅಂತ ಅನ್ಕೊಂಡ್ರೆ, ಸೊ ನೀವು ಈ ರೇಖಿ ಸಾಧನೆಯನ್ನ ಮಾಡಿರ್ತೀರಾ ಆಗ್ಲೊತ್ತು. ನೈಟ್ ಟೈಮ್ ನೀವು ನಿದ್ದೆ ಮಾಡುವಾಗ ನಿಮ್ಮ ಎಲ್ಲ ಚಕ್ರಗಳಿಗಿರುವಂತ ಬ್ಲಾಕೇಜಸ್ ಕ್ಲೆನ್ಸ್ ಆಗುವಂಥದ್ದು, ಚಕ್ರಗಳು ಬೂಸ್ಟ್ ಆಗುವಂಥದ್ದು, ನಿಮ್ಮ ಅವರ ಬೂಸ್ಟ್ ಆಗುವಂಥದ್ದು, ಈ ಎಲ್ಲ ಪ್ರಕ್ರಿಯೆಯು ಕೂಡ ನಿಮಗೆ ನಿಮ್ಮ ನಿದ್ರಾವಸ್ಥೆಯಲ್ಲೇ ನಡೆಯುವಂಥದ್ದು. ಹಾಗಾಗಿ ನಿಮ್ಮ ನಿದ್ರೆಯಲ್ಲಿ ಅದ್ಭುತವಾದ ಶಕ್ತಿ ಇದೆ. ತುಂಬಾ ಅದ್ಭುತವಾಗಿ ನಿದ್ದೆ ಮಾಡಿ ನಿಮ್ಮ ಎಲ್ಲ ಕಾಯಿಲೆಗಳು ಅರಿಯುತ್ತೆ. ಹಿರಿಕರು ಹೇಳ್ತಾರೆ, ಏನಾದ್ರು ಜ್ವರ ಬಂದ್ರೆ, ಏನಾದ್ರು ಕಾಯಿಲೆಗಳು ಬಂದ್ರೆ, ನಿದ್ದೆ ಮಾಡಪ್ಪ ಹುಷಾರಾಗ್ತೀಯ, ಒಳ್ಳೆ ನಿದ್ದೆ ಮಾಡಕ್ ಬಿಟ್ಬಿಡಿ, ನಿಮ್ಗೆ ನಿದ್ದೆ ಮಾಡಕ್ ಬಿಡಿ ಅಂತಾರೆ. ಅದ್ರ ಅರ್ಥ ಏನು? ನಿದ್ದೆ ಮಾಡೋ ಸಮಯದಲ್ಲಿ ನಿನ್ನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗತ್ತೆ ಅಂತ ಅರ್ಥ. ಸೊ ರೇಖಿನಲ್ಲಿ ನೀವು ಅಭ್ಯಾಸ ಮಾಡ್ತಾ ಇರುವಾಗ ನಿಮ್ಗೆ ಆತರ ಆಗ್ತಾ ಇದೆ ಅಂದ್ರೆ ಆ ನಿದ್ರೆಯಲ್ಲೂ ಕೂಡ ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ಆತಂಕ ಬೇಡ. ಓಕೆ, ತುಂಬಾ ಬೇಡವಾದಂತಹ ಅತಿ ಹೆಚ್ಚಾಗಿ ಹೇರಳವಾದ ಕ್ವಶನ್ಸ್ ಗಳನ್ನ ಹಾಕೋಬೇಡಿ, ಗಾಬರಿಗೆ ಒಳಗಾಗಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಅದಕ್ಕೋಸ್ಕರನೇ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ, ಜಾಯ್ನ್ ಆಗಿ. ಸಾಧ್ಯ ಆದಷ್ಟು ಜಾಯ್ನ್ ಆಗ್ಲಿ ಅಂದ್ರೆ ನಿಮಗೆ ಲಾಸ್ ಅಷ್ಟೇ, ಸಂಸ್ಥೆಗೆ ಯಾವುದೇ ರೀತಿ ಲಾಸಸ್ ಇಲ್ಲ, ಲಾಸಸ್ ನಿಮಗೆ ಆಗಿರುತ್ತೆ. ಸೊ ಹಾಗಾಗಿ ಭಾಗಶಃ ಒಂದು ಕ್ಲಾಸಿಗೆ ಜಾಯ್ನ್ ಆಗಿ ಅಭ್ಯಾಸದತ್ತ ನಿಮ್ಮ ಗಮನವನ್ನ ಕೊಡಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ತಮ್ಮ ಎಲ್ಲರ ಮೇಲಿರಲಿ. ಸೊ ರೇಖಿ ಪ್ರಾಕ್ಟೀಸ್ ಮಾಡುವಾಗ ನಿದ್ದೆ ಬಂದ್ಬಿಟ್ರೆ ಗಾಬರಿ ಆಗ್ಬಾರ್ದು, ಇನ್ನು ಮುಂದೆ ಸೆಲೆಬ್ರೇಟ್ ಮಾಡಿ ನನ್ನ ಚಕ್ರಗಳ ಆಕ್ಟಿವೇಶನ್ ಆಯ್ತಂತ. ಓಕೆ, ಸೊ ಹಾಗಾಗಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರಲಿ ಸರ್. ತಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ರೇಖಿಗೆ ಧನ್ಯವಾದಗಳು, ರೇಖಿ ಗುರುವೃಂದಕ್ಕೆ ಧನ್ಯವಾದಗಳು. ರೇಖಿ ನನ್ನ ಗುರುಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ರೇಖಿ ಸಾಧಕಿ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು. ಜಗನ್ಮಾತೆ.